ಆಗ್ತದೆ. ಆ ದಿಶೆಯಲ್ಲೇ ಇಲ್ಲಿವರೆಗೆ ಇಲ್ಲಿ ಆಡಳಿತ ಸೋತದ ಅನ್ನೋದ್ರ ಎರಡು ಮಾತಿಲ್ಲ. ಇದನ್ನೆಲ್ಲ ಗಮನಿಸೋಣ. ಇವತ್ತು ಈ ಸಲ ನಮ್ಮ ಸಿದ್ದರಾಮಯ್ಯನವರು ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ಹರಿಪ್ರಸಾದ್ ಬಗ್ಗೆ ಈಗಾಗಲೇ ಒಂದು ಸಣ್ಣ ನಾವು ವಿಡಿಯೋನ ಮಾಡಿ ಬಿಟ್ಟಿದ್ವಿ ನಿಮ್ಮ ಮುಂದೆ. ಹರಿಪ್ರಸಾದ್ ಒಬ್ಬ ನಿಜವಾಗಿ ನಾಯಕತ್ವ ಬೆಳೆಸ್ಕೊಂಡಂಥ ಒಬ್ಬ ವ್ಯಕ್ತಿ. ಇವತ್ತು ಅವ್ರದಿಂದವ್ರು ಇದಕ್ಕೆ ಚರ್ಚೆಗೆ ಇಂಬು ಕೊಟ್ಟ ಸಿದ್ದರಾಮಯ್ಯರಿಂದ ಈ ಭಾಗದಲ್ಲೇ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಈಗ ಆಲ್ರೆಡಿ ಈ ಭಾಗದ ಏನಪ್ಪ ಅಂತಂದ್ರೆ ಜನರಲ್ಲಿ ಕರಾವಳಿ ಜನರಲ್ಲೇ ನೀವು ಮೂಲತಃ ಜಾಣರು ಅನ್ನುವಂಥ ಮಾತನ್ನು ಬಿತ್ತುವಂಥ ಕೆಲಸ, ಅದ್ರ ಜೊತೆಗೆ ಈ ಏನು ಮಾಫಿಯಾ ಅದಲ್ಲ, ಮಾಫಿಯಾನನ್ನು ನಾವು ಕಂಟ್ರೋಲ್ ಮಾಡಿ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿವಪ್ಪ ಅಂದ್ರೆ ಇದೆಲ್ಲ ಕಡಿಮೆ ಆಗ್ತದೆ ಅನ್ನೋದು ಒಂದು ಪ್ರಥಮ ಹಂತದ ಮಾಹಿತಿ ಸಿಗ್ತಾಯಿದೆ ಅಂತ. ಈಗ ಕಾರಣಕರ್ತರು ಇಲ್ಲಿ ದಂಧೆ ಮಾಡುವಂಥವ್ರು, ಉಸ್ಕಿನ ದಂಧೆ ಇರ್ಬೋದು, ಮತ್ತೊಂದು ದಂಧೆ ಇರ್ಬೋದು, ಖನಿಜ ದಂಧೆ ಇರ್ಬೋದು, ಈಗ ಹೇಳಿದಂಗೆ ಗಿಡಗಳನ್ನ ಮಾರುವಂಥ ವ್ಯಾಪಾರಿ ವರ್ಗ ಇರ್ಬೋದು, ಇವರೆಲ್ಲರೂ ಕೂಡ್ಕೊಂಡು ಇವರಿಗೆಲ್ಲ ಫಂಡ್ ಮಾಡೋದ್ರಿಂದಾಗಿ ಇವ್ರಿಗೆ ಇಂಥ ಒಂದು ಕೊಲ್ಲುವಂಥ ಮಾಡುವಂಥ ಕ್ರಿಯೆಗೆ ಇಳಿತಾ ಇದ್ದಾರೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ಇದರಿಂದಾಗಿ ಏನಾಗಿದೆ ಅಂದರೆ ಗಲಭೆಗಳು ಸೃಷ್ಟಿ ಆಗ್ತಾಯಿದೆ. ಆ ಗಲಭೆಗಳಿಗೆ ಇವ್ರು ದುಡ್ಡು ಸಪ್ಲೈ ಮಾಡೋದ್ರಿಂದಾಗಿ ಈ ದಂಧೆ ಜನ ಸಹಜವಾಗಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಜೊತೆಗೆ BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬರೋದು